ಇಲ್ಲ ಬಟ್ಟೆ ಚೇಂಜ್ ಮಾಡ್ತಾ ಇದ್ದಾರೆ. ಶರ್ಟ್ ಏನೋ ಚೆನ್ನಾಗಿದೆ ಬಟ್ಟೆ ಚೇಂಜ್ ಮಾಡ್ತಾ ಇದ್ದಾರೆ. ಬಟ್ಟೆ ಚೇಂಜ್ ಪ್ಯಾಂಟ್ ಚೇಂಜ್ ಮಾಡ್ಬಿಡ್ತೀನಿ. ಏನಾಗಿ ಇಲ್ಲಿ ಅಲ್ಲೇ ಹೊಡೆದಿರೋದು ಮೇಡಮ್ಗೆ ಕೆಳಗಡೆ ಆಗಿದೆ ಮೇಡಮ್. ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಇವತ್ತು ಮುಳಬಾಲ್ ಟೌನಲ್ಲಿ ಕೆಬೈಪಲ್ಲಿ ರಸ್ತೆಯಲ್ಲಿ ಆ ಸರ್ಕಲಲ್ಲಿ ಒಂದು 2 ದಿವಸದಿಂದ ಒಬ್ಬ 2-3 ದಿವಸದಿಂದ ಅಲ್ಲೇ ಮುಳ್ಕೊಂಡಿದ್ದೇವಪ್ಪ. ವೇಲು ಅಂತ ಅವ್ರ ಹೆಸರು ಹೇಳ್ತಾರೆ, ವೇಲು ಅಂತ. ಅದನ್ನ ಸುಮಾರು 10 ವರ್ಷಗಳಿಂದ ಮುಳಬಾಲಲ್ಲಿ ನೋಡ್ತಾ ಇದ್ವು. ಅಲ್ಲೇ ಅಂಗಡಿಯಲ್ಲೇ 10 ರೂಪಾಯಿ 20 ರೂಪಾಯಿ ಕೇಳ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡಿರ್ತಕ್ಕಂಥವ್ನು. ಅದೇನಾಗಿದೆ ಎಲ್ಲ ಬಿದ್ದೋಗ್ಬಿಟ್ರೆ ಕಾಲೇನ ಪ್ಯಾಚರ್ ಆಗಿದೆ. ಅದಕ್ಕೆ 2 ದಿವಸ 3 ದಿವಸ ಅಲ್ಲೇ ಇದ್ನು. ನಾನು ಊರಿಗೆ ಹೋಗ್ತಾ ಇದ್ದೆ. ನೆನ್ನೆ ಇದ್ದು ಮನೇಲಿ ಏನಪ್ಪ ಇದು ನೋಡಿದ ತಕ್ಷಣ ಇಲ್ಲ ಸರ್ ಈ ಥರ ಆಗಿದೆ, ಅವ್ರು ಬಿದ್ದೋಗಿ ನಾವೇ ಊಟ ಕೊಡ್ತಾ ಇದ್ವಿ ಅಲ್ಲಿ ಪಬ್ಲಿಕ್ಸ್ ಎಲ್ಲ ಹೇಳಿದ್ರು. ತದನಂತರ ನಾನು ನಮ್ಮ ಕರವೇ ಅಧ್ಯಕ್ಷ ಅಂತ ಹುಸೇನ್ ಅವ್ರಿಗೆ ಫೋನ್ ಮಾಡಿದೆ, ನಮ್ಮ ಪೊಲೀಸ್ ಇಲಾಖೆ ಗೋವಿಂದರಾಜ್ ಫೋನ್ ಮಾಡಿದೆ. ಆಮೇಲೆ ಪೊಲೀಸಿಂದ ದೆಪ್ಪೇದಾರು ಬಂದಿನಾಥ್ ಮತ್ತು ಶಿವರಾಜ್ ಅವರೆಲ್ಲ ಬಂದರು. ಬಂದ ತಕ್ಷಣ ನೋಡಿದ ಮತ್ತೆ ಆಂಬುಲೆನ್ಸ್ ಕರೆಸ್ತು, ಸರ್ಕಾರದ ಆಂಬುಲೆನ್ಸ್ ಕರೆಸಿ TOH ಫೋನ್ ಮಾಡಿದ್ವು. TOH ಫೋನ್ ಮಾಡಿದ ತಕ್ಷಣ ಸರ್ ಕಳಿಸಿ ಸರ್ ನೋಡ್ತೀವಿ ಅಂತ ಹೇಳಿದ್ರು. ತಾಲೆ ಅವ್ರನ್ನ ಎಲ್ಲ ಹೊಸ ಬಟ್ಟೆಯನ್ನು ತರಿಸಿ ಬಟ್ಟೆ ಹಾಕಿ ಅದು ನೀರು ಕುಡಿಸಿ ಮತ್ತೆ ಆಂಬುಲೆನ್ಸ್ ಬಂದು ನಮ್ಮ ಸರ್ಕಾರದ ಆಂಬುಲೆನ್ಸಲ್ಲಿ ಕರ್ಕೊಂಡು ಬಂದು ಇಲ್ಲಿ ಹಾಸ್ಪಿಟಲ್ ತಕ್ಷಣ ಅವರು ನೋಡ್ಬಿಟ್ಟು ಅವ್ರನ್ನ ಫಸ್ಟ್ ಏಡ್ ಎಲ್ಲ ಮಾಡಿ ಅಲ್ಲಿ ನಮ್ಮ ಲೋಕೇಶ್ ಅಂತ ಅವ್ರು ಆರ್ಥೋ ಸ್ಪೆಷಲಿಸ್ಟು ಅವರು ನೋಡಿ ಕಾಲ್ ಪ್ಯಾಚರ್ ಆಗಿದೆ ಅವ್ರಿಗೆ ಅಂತ ಹೇಳಿದ್ರು. ಸರ್ ಕೋಲಾರ ಕಳಿಸ್ಬೇಡ ಸರ್, ಯಾರು ದಿಕ್ಕಿಲ್ಲ. ಈ ಮುಳಬಾಲಲ್ಲೇ ಇದ್ರೆ ನಾನು ಹುಸೇನು ಬೇಕಾದ್ರೆ ನೋಡ್ಕೊಳ್ತೀವಿ ಅದನ್ನ, ಅವ್ರು ಯಾರು ದಿಕ್ಕಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಇಲ್ಲೇ ಟ್ರೀಟ್ಮೆಂಟ್ ಮಾಡಿ ಅಂತ ಸಿಮೆಂಟ್ ಕಟ್ಟೆಲ್ಲ ಆಗ್ತಾ ಇದ್ರೆ ಭಾಳ ಚೆನ್ನಾಗಿ ಹಾಸ್ಪಿಟಲ್ ನೋಡಿದ್ರು. ನಮ್ಮ ಹಾಸ್ಪಿಟಲಲ್ಲಿ ನಮ್ಮ TH ಬಗ್ಗೆ ನಮ್ಮ ಡಾಕ್ಟರ್ ಲೋಕನಾಥ್ಗೆ ಭಾಳ ಧನ್ಯವಾದಗಳು. ಇದಕ್ಕೆ ನಮ್ಮ ಆಂಬುಲೆನ್ಸಲ್ಲಿ ನಮ್ಮ ಹರೀಶ್ ನೋಡೋ ಡ್ರೆಸ್ಸಿಂಗ್ ಮಾಡ್ತಾರೆ, ಅದರೆಲ್ಲ ಅವ್ರು ಕೂಡ ಅವ್ರ ಸಂಬಂಧ ಇಲ್ಲ, ನಮ್ಮ ಜೊತೆ ಇದ್ದಕ್ಕೆ ನಮ್ಮ ಸ್ನೇಹಿತರು ನಮ್ಮ ನಾರಾಯಣಪ್ಪ ಅವರೆಲ್ಲ ಕೂಡ ಭಾಳ ಸಹಕರಿಸಿ ಇಲ್ಲಿ ಹಾಸ್ಪಿಟ್ಲ್ ಕರ್ತದ್ದು ಅಡ್ಮಿಟ್ ಮಾಡಿದ್ದೀವಿ. ಇದು ನಾವು ಇಲ್ಲೇ ಕೇಳ್ಕೊಳ್ಳೋದ್ರೆ ಸಾರ್ವಜನಿಕಲ್ಲಿ ಪಬ್ಲಿಕ್ಕಲ್ಲಿ ಎಲ್ಲಾದರೂ ಹೋಗ್ತಾರೆ, ಯಾರು ಬಿದ್ದೋಗಿದ್ರೆ ಯಾರೋ ಬಿದ್ದೋಗಿದ್ದಾರೆ ಅಂತ ಹೋಗ್ಬಾರ್ದು. ಅವ್ರಿಗೇನಪ್ಪ ಯಾರು ಅಂತ ಕೇಳಿಬಿಟ್ಟು ಹಾಸ್ಪಿಟ್ಲ್ ಸೇರಿಸಿದ್ರೆ ನಮ್ಗೆ ಮಕ್ಕಳಿಗೂ ನಿಮಗೂ ಪುಣ್ಯ ಇರ್ತದೆ ಅಂತ ನಾನು ಎಲ್ಲ ಸಾರ್ವಜನಿಕ ಪಬ್ಲಿಕ್ಕಲ್ಲಿ ಮನವಿ ಮಾಡ್ತಾ ಇಂಥವ್ರಿಗೆ ಸಹಕರಿಸಬೇಕು ಅಂತ. ಇವ್ರು ಚೆನ್ನಾದಾಗಲಿ, ಒಳ್ಳೆ ಗುಣಮುಖ ಆಗಲಿ, ಭಗವಂತ ಅವ್ರು ಬೇಗ ಗುಣಮುಖ ಆಗಿ ನಡೀಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ಕೊಳ್ತಾ ನಾನು ಮಾತಾಡ್ತೇನೆ. ಇಲ್ಲ ಏನು ಗೊತ್ತಿಲ್ಲ, ನಾವು 10 ವರ್ಷದಿಂದ ನೋಡ್ತಾ ಇದ್ವಿ ಅದನ್ನ. ಬೈಪಾಸಲ್ಲಿ ಅಂಗಡಿ ಇರುತ್ತೆ, ಅಲ್ಲಿ ಓಡ್ತಾ ಇದ್ದು ಅಲ್ಲಿ ಗಟ್ಟಿಯಾಗಿದ್ದ ಅದನ್ನ, ಒಳ್ಳೆ ಭೀಮ ಆಗಿದ್ದಂಗೆ. ಒಂದು 50 ವರ್ಷ ಆಗಿರೋದು ಅವನಿಗೆ. ಅವ್ನು ಬಿದ್ದೋಗಿದೆ, ಕಾಲು ಟ್ವಿಸ್ಟ್ ಆಗಿದೆ. ಅಲ್ಲಿ ಈ ಚಳಿಯಲ್ಲಿ ನಾವು ಸಾಯಂಕಾಲ ನಾವೇ ಮನೆಗೆ ಹೋಗೋಣ ಅಂತ ಹೇಳಿದ್ರೆ ಅಷ್ಟೊಂದು ಚಳಿ ಇರ್ತದೆ. 3 ದಿವಸ ಅಲ್ಲೇ ಇದ್ದ. ಅದನ್ನು ನೋಡಿ ನಾನು ಆಮೇಲೆ ಹುಸೇನ್ಗೆ ಫೋನ್ ಮಾಡಿ ನಾವು ಬಂದು ಪೊಲೀಸವರು ಬಂದು ಆಂಬುಲೆನ್ಸ್ ಬಂತು. ಅದ್ರಲ್ಲಿ ಬಂದ ತಕ್ಷಣ ಇಲ್ಲಿ ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಸ್ಟಾಫ್ ಮತ್ತು ಡಾಕ್ಟ್ರು THO ಮತ್ತು ಲೋಕನಾಥ್ ಅವರು ಸಹಕರಿಸಿ ಆ ಎಕ್ಸ್ಟ್ರಾ ಎಲ್ಲ ತೆಗೆಸಿ ಅವ್ರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಅವ್ರು ಬೇಗ ಒಳ್ಳೇದಾಗಲಿ, ಬೇಗ ಗುಣಮುಖ ಆಗಲಿ, ಅಲ್ಲಿ ನಮ್ಮ ಡಾಕ್ಟ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಅದು ಈಗಾಗಲೇ ನಾವು ಏನಾದರೂ ಮಾಹಿತಿ ಸಿಕ್ಕಿ ಅವ್ರ ಕುಟುಂಬ ಸರ್ ಸಿಕ್ಕಿದ್ರೆ ಅವ್ರು ಎಲ್ಲೇ ಇದ್ರು ಕೂಡ ಅವ್ರ ಕಾರಲ್ಲಿ ಕರ್ಕೊಂಡು ಹೋಗಿ ಅಥವಾ ಆಂಬುಲೆನ್ಸಲ್ಲಿ ಕರ್ಕೊಂಡು ಹೋಗಿ ಅವ್ರ ಮನೆ ಸೇರಿಸ್ಬಿಟ್ಟು ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ CV ಗೋಪಾಲಣ್ಣ ಫೋನ್ ಮಾಡಿದ್ರು. ನಾನು ಮನೆ ಹತ್ರ ಇದ್ದೆ. ಎಲ್ಲಪ್ಪ ಇದೆ ಅಂದ್ರೆ ಮನೆ ಹತ್ರ ಇದ್ದೀನಿ ಅಂತ ಹೇಳಿದೆ. ಈ ಥರ ಒಂದು ಬೈಪಲ್ಲಿ ರಸ್ತೆಯಲ್ಲಿ ಈ ಥರ ಆಗಿದೆ. ಒಂದು ಚೆನ್ನಾಗಿ ಇದ್ದ ಒಂದು 10 ವರ್ಷಗಳಿಂದ ಓಡಾಡ್ಕೊಂಡಿದ್ದವರು, ಅವರ ಊರು ತಮಿಳ್ನಾಡು ಯಾವುದು ಇರಬಹುದಾಗಿತ್ತು. ಮತ್ತೆ ಅವರ ಮಾಹಿತಿ ನಮಗೆ ಗೊತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ಕೂಡ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆಂದ್ರೆ ನಾನು CV ಗೋಪಾಲಣ್ಣ ಇದ್ದಾರೆ ಅಂತ ನಾನೇನು ಹೊಗಳ್ತಾ ಇಲ್ಲ. CV ಗೋಪಾಲಣ್ಣಗೆ ಮಾನವೀಯತೆ ದೃಷ್ಟಿಯಿಂದ ನಿಜವಾಗ್ಲೂ ಕೂಡ ಇವತ್ತಿನ ದಿವಸ ಚಳಿ ಎಷ್ಟಿದೆ ಅಂದ್ರೆ ಆ ಮಟ್ಟಕ್ಕಿದೆ. 3 ದಿವಸಗಳ ಕಾಲದಿಂದ ರೋಡ್ ಮೇಲೆ ಬೈಪಲ್ಲಿ ರಸ್ತೆಯಲ್ಲಿ ರೋಡ್ ಮೇಲೆ ಬಿದ್ದಿದ್ದಂತ ವ್ಯಕ್ತಿ ಸಾವಿರಾರು ಜನ ಹೋಗಿ ಬರ್ತಾ ಇದ್ರು ಕೂಡ ಯಾರು ಕೂಡ ಏನಾಗಿದೆ ಎತ್ತ ಅಂತ ಕೇಳಲಿಲ್ಲ ಈ ವ್ಯಕ್ತಿಗೆ. ಇವ್ರ ಹೆಸರು ಬಂತು ವೇಲು ಅಂತ ಹೇಳ್ಬಿಟ್ಟು. ಆ ದೃಷ್ಟಿಯಿಂದ ನಮ್ಮ CV ಗೋಪಾಲಣ್ಣ ಅದನ್ನ ಖುದ್ದಾಗಿ ನೋಡಿ ಅದನ್ನ ಅಲ್ಲಿ ನನ್ಗೆ ಫೋನ್ ಮಾಡಿ ಮತ್ತೆ ಅಲ್ಲಿನ ಸ್ಥಳೀಯರಿಗೆಲ್ಲರಿಗೂ ಹೇಳಿ ಕೂಡಲೇ ಆಂಬುಲೆನ್ಸ್ಗೆ ಫೋನ್ ಮಾಡಿ, ಡಾಕ್ಟರ್ಗೆ ಫೋನ್ ಮಾಡಿ, ಮತ್ತೆ ಪೊಲೀಸ್ ಇಲಾಖೆಗೆ ಫೋನ್ ಮಾಡಿ ಎಲ್ಲರೂ ಕೂಡ 30 ನಿಮಿಷಗಳಲ್ಲಿ ಎಲ್ಲರೂ ಕೂಡ ಅಲ್ಲಿ ಬಂದು
ಒಂದು ಮಾನವೀಯತೆ ಮೆರೆದಿದ್ದಾರೆ ನಮ್ಮ ಸಿ ವಿ ಗೋಪಾಲಣ್ಣವರು. ಅವ್ರಿಗೆ ನಾನು ನಿಜವಾಗಿ ಧನ್ಯವಾದ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಗಿರೀಶ್ ಅಣ್ಣ ಕೂಡ ತುಂಬಾ, ಹರೀಶ್ ಅಣ್ಣನವರು ಅವರು ಕೂಡ ಸಹಕಾರ ಕೊಟ್ಟು, ನಾರಾಯಣನವರು, ಕೃಷ್ಣಣ್ಣ ಇವರೆಲ್ಲರೂ ಕೂಡ ಈ ಒಂದು, ಯಾಕೆಂದ್ರೆ ನಾನು ಅವಾಗ ಹೇಳ್ತಾ ಇರ್ತೀನಿ, ಹುಟ್ಟು ಉಚಿತ ಸಾವು ಖಚಿತ. ನಾವೇನಾದ್ರೂ ಮಾಡಿದ್ರೆ ಒಳ್ಳೆ ಕೆಲಸಗಳೇ ನಮ್ಗೆ ಸಾಥ್ ಕೊಡೋದು. ಆದ್ರಿಂದ ಯಾರಿಗೆ ಏನೋ ತೊಂದರೆ ಆಗ, ಒಂದು ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿರ್ತದೆ, ಆಕಸ್ಮಿಕವಾಗಿ ಆ ಒಂದು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಆಗಿರ್ತವೆ. ಅದಕ್ಕೆ ಮಾನವೀಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನೋಡದಂತೆ ಹೋದ್ರೆ ಅದು ಮಾನವನ ಧರ್ಮ ಅಲ್ಲ. ಆದ್ರಿಂದ ಇವತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಮತ್ತೆ ನಮ್ಮ ಸಿ ವಿ ಗೋಪಾಲಣ್ಣ, ಲೋಕೇಶ್ ಸರ್ ಅವ್ರಿಗೆ ಸ್ವಲ್ಪ ಎಲ್ಲ ಕೋಲಾರ್ಗೆ ಕಳ್ಸಿಕೊಡ್ತೀವಿ. ಅದು ಬೇಡ ಸರ್, ಕೋಲಾರ್ ಬೇಡ, ಇಲ್ಲೇ ಏನು ಅದು ವ್ಯವಸ್ಥೆ ಇದೆ ಅದು ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ಆಯ್ತು ಅಂತ ಹೇಳಿದಾಗ ಲೋಕೇಶ್ ಸರ್ ಅವರು ಸಿಮೆಂಟ್ ಕಟ್ಟನ್ನ ಹಾಕ್ಸಿ, ನಾನು ಅದನ್ನ ನೀವು ಬಂದಿರೋದಕ್ಕೆ ನಾನು ಅದನ್ನ ಸಹಕರಿಸಿ ಅಂದ್ಬಿಟ್ಟು ಅವರು ಕೂಡ ಡಾಕ್ಟರ್ ಸಿ ವಿ ಗೋಪಾಲಣ್ಣಗೆ ಹೇಳಿದಾಗ ನಮ್ಗೆ ಸಂತೋಷ ಆಯ್ತು. ಅದಕ್ಕೂ ಬೇಗ ಅವರು ಗುಣಮುಖರಾಗ್ಲಿ ಅಂತ ಅವರು ಬೇಗ ಗುಣಮುಖರಾಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂತ, ಈ ಒಂದು ಮಾನವೀಯ ದೃಷ್ಟಿಯಿಂದ ನಮ್ಮ ಸಿ ವಿ ಗೋಪಾಲಣ್ಣ ಮಾಡಿರೋದಕ್ಕೆ ನನ್ನ ಹೃತ್ಪೂರ್ವಕ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ನಾನು ಕೂಡ ಅದರಲ್ಲಿ ಫೋನ್ ಮಾಡಿದ ತಕ್ಷಣ ನಾನು ಇಮಿಡಿಯೇಟ್ಲಿ ಆಗಿ ಹೋಗ್ಬಿಟ್ಟು ಆ ಕೆಲಸನ ಭಾಗಿಯಾಗಿ ನಾನು ಕೂಡ ಕೆಲಸ ಮಾಡಿದ್ದೀನಿ. ಎಲ್ಲರಿಗೂ ಸಹಕರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಮತ್ತೊಮ್ಮೆ ನಾನು ಒಂದು ಮಾತು ಮನವಿ ಮಾಡ್ಕೊತ ಎಲ್ಲ ಸಾರ್ವಜನಿಕರಲ್ಲಿ, ಏನಾದ್ರೂ ಅನಾಹುತಗಳಾದ ಎಲ್ಲನಾದ್ರೆ ನನ್ನ ಮೇಲೆ ಎಲ್ಲಿ ಪೊಲೀಸ್ ಕೇಸ್ ಆಗ್ಬಿಡ್ತದೋ, ನನ್ನ ಮೇಲೆ ಎಲ್ಲಿ ಬರ್ತದೋ ಅನ್ನೋದನ್ನ ಭಾವನೆ ಬಿಡ್ಬೇಕು. ಯಾರಿಗೆ ಅನಾಹುತ ಆಗಿದ್ದು ಅದನ್ನ ಖುದ್ದಾಗಿ ನೀವಿದ್ದು ಅಲ್ಲಿ ನೋಡಿ, ಏನಾಗಿದೆ ಅದನ್ನ ಹೇಳಿ, ಸುಳ್ಳು ಹೇಳೋದು ಬೇಡ. ಏನಾಗಿದೆ ಅದನ್ನ ಹೇಳಿದಾಗ ಹಾಸ್ಪಿಟಲ್ ಒಂದು ಆಂಬುಲೆನ್ಸ್ ಫೋನ್ ಮಾಡೋದು, ಆಂಬುಲೆನ್ಸ್ ಎಲ್ಲ ಹಾಕಿ ಕಳ್ಸಿಕೊಡೋದು. ಯಾರು ಎಲ್ಲಿಂದ ಬರ್ತಿದ್ದ ಎಲ್ಲಾ ಮನುಷ್ಯರೇ, ನಾವೆಲ್ಲರೂ ಕೂಡ ಮಾನವ ಧರ್ಮದಿಂದ ನಾವೆಲ್ಲ ಬದುಕ್ತಾ ಇದೀವಿ. ಅದರಿಂದ ಈ ಒಂದು ಕೆಲಸದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಬೇಕು, ಎಲ್ಲಿ ಹೆಚ್ಚು ಕಡಿಮೆ ಸಹಕರಿಸಿ ಅಂತ ಈ ಸಂದರ್ಭ ಹೇಳ್ತಾ, ಇವತ್ತು ಅವ್ರಿಗೆ ಏನು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಗಂಟೆಯಲ್ಲಿ ಡಾಕ್ಟರ್ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ, ಬೇಗ ಗುಣಮುಖರಾಗ್ಲಿ ಅಂತ. ಮತ್ತೆ ಅವರ ಒಂದು ಸಂಬಂಧಿಕರಿಗೆ ನಾವು ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ. ಆ ಒಂದು ಫೋನ್ ನಂಬರ್ ಆಗ್ಲಿ, ಅವರ ಒಂದು ಯಾವ ತಾಲೂಕು, ಯಾವ ಜಿಲ್ಲೆ ಅನ್ನೋದನ್ನ ಖುದ್ದಾಗಿ ನಾವು ತಿಳ್ಕೊಂಡು, ಆವಾಗಲೇ ಹೇಳಿದ್ರು ಸಿ ವಿ ಗೋಪಾಲಣ್ಣವರು, ಅವ್ರ ಮನೆಗೆ ತಲುಪಿಸುವಂತ ಕೆಲಸ ಆಂಬುಲೆನ್ಸ್ ಅಲ್ಲಿ ಆಗ್ಲಿ, ಸ್ವಂತ ಕಾರಲ್ಲಿ ನಾನು ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಅದಕ್ಕೆ ಸಿ ವಿ ಗೋಪಾಲಣ್ಣ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.